ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಟ್ ತಂಬ್ಳಿ ಬೈ ಸುಜಾತ. ಇವತ್ತಿನ ಇನ್ನೊಂದು ಸ್ಪೆಷಲ್ ರೆಸಿಪಿ ಏನಂದ್ರೆ ಬೆಳ್ಳುಳ್ಳಿ ತಂಬ್ಳಿ. ಈ ಬೆಳ್ಳುಳ್ಳಿ ತಂಬ್ಳಿಯನ್ನ ತಯಾರಿಸುವುದು ತುಂಬಾ ಸುಲಭ ಹಾಗೂ ರುಚಿಕರ, ಹಾಗೇನೆ ಆರೋಗ್ಯಕರವೂ ಕೂಡ ಹೌದು. ಈ ಬೆಳ್ಳುಳ್ಳಿಯು ವಿವಿಧ ಆರೋಗ್ಯಕರ ಪ್ರಯೋಜನಗಳನ್ನ ಹೊಂದಿದೆ. ಈ ಬೆಳ್ಳುಳ್ಳಿಯನ್ನ ಜಾಸ್ತಿ ಜನ ತಿನ್ನಲ್ಲ. ಬೆಳ್ಳುಳ್ಳಿಯನ್ನು ತಿನ್ನಲು ಸುಲಭವಾದ ಮತ್ತು ಟೇಸ್ಟಿ ವಿಧಾನ ಅಂದ್ರೆ ಬೆಳ್ಳುಳ್ಳಿ ತಂಬ್ಳಿ. ಬನ್ನಿ ವೀಕ್ಷಕರೇ, ಈಗ ಈ ಬೆಳ್ಳುಳ್ಳಿ ತಂಬ್ಳಿಯನ್ನು ಯಾವ ರೀತಿಯಾಗಿ ತಯಾರಿಸುವುದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು 6-7 ಎಸಳಾಗುವಷ್ಟು ಬೆಳ್ಳುಳ್ಳಿ, ಒಂದು 3-4 ಕೆಂಪು ಮೆಣಸು, ಸ್ವಲ್ಪ ಜೀರಿಗೆ, ಹಾಗೇನೆ ಒಂದು 1/4 ಕಪ್ ಆಗುವಷ್ಟು ತೆಂಗಿನ ತುರಿ. ಮತ್ತೊಂದು ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ ಮೊಸರು ಅಥವಾ ಮಜ್ಜಿಗೆ. ನಾವಿಲ್ಲಿ ಮಜ್ಜಿಗೆಯನ್ನ ತಗೊಳ್ತಾ ಇದ್ದೇವೆ. ಮೊದಲಿಗೆ ಸ್ಟವ್ ಮೇಲೆ ಬಾಣಲಿಯನ್ನು ಇಟ್ಟು ಅದಕ್ಕೆ ನಾವು ತೆಗೆದುಕೊಂಡಿರುವಂತಹ ಬೆಳ್ಳುಳ್ಳಿಯನ್ನ ಹಾಕಬೇಕು. ಆನಂತರ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ಕಲರ್ ಚೇಂಜ್ ಆದ್ಮೇಲೆ ಇದಕ್ಕೆ ಮೆಣಸನ್ನ, ಕೆಂಪು ಮೆಣಸನ್ನ ಹಾಕ್ತಾ ಇದ್ದೇವೆ. ಇದಕ್ಕೆ ಜೀರಿಗೆಯನ್ನ ಹಾಕಿ ಫ್ರೈ ಮಾಡಬೇಕು. ಇದಾದ್ಮೇಲೆ ಈ ಮಿಶ್ರಣವನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ನಾವು ತೆಗೆದುಕೊಂಡಿರುವಂತಹ ಕಾಯಿ ತುರಿಯನ್ನ ಕೂಡ ಆಡ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಿಶ್ರಣವನ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಮಜ್ಜಿಗೆಯನ್ನ ಸೇರಿಸಿದ್ರೆ ಬೆಳ್ಳುಳ್ಳಿ ತಂಬ್ಳಿ ರೆಡಿ ಆಗುತ್ತೆ. ಇದಕ್ಕೆ ಒಂದು ಚಟ್ಪಟ ಅಂತ ಒಗ್ಗರಣೆಯನ್ನ ಕೊಡೋಣ. ನೋಡಿ, ಕೇವಲ 5 ನಿಮಿಷದಲ್ಲಿ ರುಚಿಯಾದ ಬೆಳ್ಳುಳ್ಳಿ ತಂಬ್ಳಿ ಸವಿಯಲು ಸಿದ್ಧ. ನಾವೀಗ ಇದರಲ್ಲಿ ಕೆಂಪು ಮೆಣಸು ಬಳಸಿದ್ದೇವೆ. ಹಾಗೇನೆ ನೀವು ಗ್ರೀನ್ ಚಿಲ್ಲಿ ಬಳಸಿದ್ರೆ ಈ ತಂಬ್ಳಿ ಗ್ರೀನ್ ಆಗುತ್ತೆ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳ ಜೊತೆ ನಾವು ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.